ಸೊ ಎಲ್ರಿಗೂ ನಮಸ್ಕಾರ RTF ನಾನೇ ನಿಮ್ಮ ಡಿ ಮಾತಾಡ್ತಿದ್ದೀನಿ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ನೋಡಿದ್ರೆ ಬ್ಯಾಂಗ್ಳೂರಲ್ಲಿ ಇವಾಗ ರೀಸೆಂಟ್ ಟೈಮ್ಸಲ್ಲಿ ಹೆವಿ ಟ್ರೆಂಡಿಂಗ್ ಆಗ್ತಿರೋದು ಅಂದರೆ ವರ್ಲ್ಡ್ಸ್ ಬಿಗ್ಗೆಸ್ಟು ಸಿಂಗಲ್ ರಾಕಲ್ಲಿ ಒಂದು ಮಹಾವಿಷ್ಣು ಸ್ಟ್ಯಾಚು ಗೈಸ್. ವರ್ಲ್ಡಲ್ಲಿ ಬರೀ ಬ್ಯಾಂಗ್ಳೂರು ಇಲ್ಲ ಕರ್ನಾಟಕ ಇಲ್ಲ ತಮಿಳ್ನಾಡು ಇಲ್ಲ ಇಂಡಿಯಾದಲ್ಲಿ ಇಲ್ಲ ಗೈಸ್, ವರ್ಲ್ಡಲ್ಲಿ ಸಿಂಗಲ್ ಸ್ಟೋನಲ್ಲಿ ಅತಿ ಎತ್ತರವಾದ ನಿಯರ್ಲಿ 108 ಫೀಟು ದೇವರು ಇಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಇದೆ ಗೈಸ್. ನಾವು ತುಂಬ 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 ಪುಣ್ಯ ಪಟ್ಟವರು. ಸೊ ಈ ದೇವ್ರನ್ನೇ ನಾವು ಇವತ್ತು ನೋಡೋಕ್ಕೆ ಬಂದಿದ್ದೀವಿ. ನಿಜವಾಗ್ಲೂ ನಾವು ತುಂಬ ಲಕ್ಕಿಯಷ್ಟು. ಅದು ನಿಜವಾಗ್ಲೂ ಅಷ್ಟು ಸುಂದರವಾಗಿ ಅಷ್ಟು ಬ್ಯೂಟಿಫುಲ್ ಆಗಿದ್ದರು ದೇವರು. ಸೊ RTF ಪಾರ್ಕಿಂಗ್ ಆ್ಯಂಡ್ ಟ್ರಾಫಿಕ್ಕು ತುಂಬ ಜಾಸ್ತಿ ಇದೆ. ಸೊ ನೋಡ್ಕೊಂಡು ಕರೆಕ್ಟಾಗಿ ಬಂದುಬಿಡಿ. ಪಾರ್ಕಿಂಗ್ ಎಲ್ಲ ನೋಡಿದ್ರೆ ನಿಮಗೆ ದೇವಸ್ಥಾನ ರೈಟಲ್ಲಿದೆ. ಸೊ ನೀವು ಅಂದರೆ ಪಬ್ಲಿಕ್ ಪಾರ್ಕಿಂಗ್ ಗೈಸ್, ಪ್ರೈವೇಟ್ ಪಾರ್ಕಿಂಗ್ ಏನಿಲ್ಲ, ಪೇಡ್ ಪಾರ್ಕಿಂಗ್ ಏನಿಲ್ಲ. ಸೊ ಸೇಫಾಗಿ ಬಿಟ್ಕೊಳ್ಳಿ. ನಾನು ಅಲ್ಲೇ ಗಾಡಿ ಬಿಟ್ಟಿದ್ದೀನಿ. ಟ್ರಾಫಿಕ್ ಅಂತೂ ಭರ್ಜರಿ ಇದೆ, ಜನ ಅಂತೂ ತುಂಬ ಹೋಗಿದ್ದಾರೆ ಗೈಸ್. ಸರಿ ಬನ್ನಿ ಹಂಗೆ ಮುಂದೆ ಹೋಗೋಣ. ಹಾಯ್ ಲಿಖಿತ್ ಅಫಿಷಿಯಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಇಲ್ಲಿ ನೋಡಿದ್ರೆ ಗೈಸ್, ಕನ್ನಡ ವ್ಯೂವರ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆಂಜನೇಯರು ಕೆಳಗಡೆ 4 ಲೆಗ್ಸ್ ಇಟ್ಕೊಂಡು ಕೆಳಗಡೆ ಅವರಿದ್ದಾರೆ, ಮೇಲೆ 8 ಯಾನೆಗಳು ಇದ್ದಾರೆ. ಅದು ಮೇಲೆ ನಮ್ಮ ಮಹಾವಿಷ್ಣು ಅವರು ನಿಂತಿದ್ದಾರೆ ಗೈಸ್. ಸೊ ಈ ಥರ ಸ್ಕಲ್ಪ್ ಮಾಡಿದ್ದಾರೆ, ಅದ್ಭುತವಾದ ಒಂದು ಐಡಿಯಾ, ತುಂಬ ಹ್ಯಾಪಿಯಾಗಿದೆ. ಹಾಯ್ ಲಿಖಿತ್ ಅಫಿಷಿಯಲ್, ಹಾಯ್ ಹಲೋ. ಓಕೆ, ಸೊ ನಿಯರ್ಲಿ 7 ಇಯರ್ಸ್ ಇಲ್ಲಿ ಬ್ಯಾಂಗ್ಳೂರಲ್ಲೇ 7 ಇಯರ್ಸು. ಆ್ಯಂಡ್ ಅಲ್ಲಿ ಕೋರೆಕೋಟೆಯಲ್ಲಿ ಒಂದು ಎಷ್ಟು ವರ್ಷದಿಂದ ಅಲ್ಲಿ ಸ್ಕಲ್ಪ್ ಮಾಡಿದ್ರು ಗೊತ್ತಿಲ್ಲ, ಯಾಕಂದರೆ ತುಂಬ ವೆಯ್ಟ್ ಇತ್ತು, ಎತ್ಕೊಂಬರೋಕ್ಕಾಗಲ್ಲ ಅಂತ ಅಲ್ಲಿ ಸ್ವಲ್ಪ ಅರ್ಧ ಮಾಡಿ ಮತ್ತೆ ಅಲ್ಲಿಂದ ಇಲ್ಲಿ ಎತ್ಕೊಂಡು 7 ವರ್ಷ ಮಾಡಿದ್ದಾರೆ. ಇದು ನೋಡಿದ್ರೆ ಮಹಾವಿಷ್ಣು ಸ್ಟ್ಯಾಚು ಮಾತ್ರ ಒಂದೇ ಸಿಂಗಲ್ ಸ್ಟೋನು, ಹಿಂದೆ ಮಾತ್ರ ಸ್ವಲ್ಪ ಬೇರೆ ಸ್ಟೋನ್ಸ್ ಇಟ್ಟು ಅಟ್ಯಾಚ್ ಮಾಡಿದ್ದಾರೆ. ಇದೆಲ್ಲ ನೋಡಿದ್ರೆ ಒಂದೇ ಸ್ಟೋನ್ ಅಲ್ವಾ, ಇದೆಲ್ಲ ಒಂದೇ ಸ್ಟೋನ್ ಅಲ್ಲ, ಬರೀ ಮಹಾವಿಷ್ಣು ಸ್ಟ್ಯಾಚು ಮಾತ್ರ ಒಂದೇ ಸ್ಟೋನ್ ಗೈಸ್. ಇನ್ನೊಂದೇನೆಂದರೆ ಈ ಸ್ಟ್ಯಾಚು ಎಲ್ಲಿಂದ ತಂದಿದ್ದಾರೆ ಅಂತ ನೋಡಿದ್ರೆ ತಿರುವಣ್ಣಾಮಲೈ ಮಾವಟ್ಟಂ ಅಂದರೆ ತಿರುವಣ್ಣಾಮಲೈ ಡಿಸ್ಟ್ರಿಕ್ಟಿಂದ ಕೋರಿಕೋಟೆ ಎಂಬ ಗ್ರಾಮದಿಂದ ಈ ಒಂದು ಅತಿ ಎತ್ತರವಾದ ದೇವ್ರನ್ನ ನಿಯರ್ಲಿ 2014 ಸ್ಟಾರ್ಟ್ ಮಾಡಿ 2018 ತನಕ ಅಲ್ಲೇ ಸ್ವಲ್ಪ ಕೆತ್ತನೆ ಮಾಡಿ, ಆಮೇಲೆ 2018 ಕೋರೆಕೋಟೆ ಗ್ರಾಮದಿಂದ ಬ್ಯಾಂಗ್ಳೂರಿಗೆ ನಿಯರ್ಲಿ 6 ಮಂತ್ಸು ಟ್ರಾವೆಲ್ ಮಾಡಿ ಬಂದಿದ್ದು. ನಾನೇ ಒಂದು 4-5 ಸತಿ ಹೈವೇಸಲ್ಲಿ ಹೋಗುವಾಗ, ಯಾಕಂದರೆ ನಮ್ಮೂರು ಆ ಕಡೆಯೇ. ಸೊ ನಾನೇ ಒಂದು 4 to 5 ಟೈಮ್ಸ್ ನೋಡಿದ್ದೀನಿ ದೇವ್ರನ್ನ ಹೈವೇಲಿ ಬರುವಾಗ. ನಾವು ಒಳಗಡೆಗೆ ಹೋಗುವಾಗ ಅಷ್ಟೊಂದು ರಶ್ ಇತ್ತು ಗೈಸ್. ಬಟ್ ನೀವು ಯಾರಾದರೂ ನೋಡೋಕ್ಕೆ ಇಷ್ಟಪಟ್ಟರೆ ಖಂಡಿತಾಗ್ಲೂ ಆಫ್ಟರ್ನೂನ್ ಟೈಮ್ಸ್ ಅಂದರೆ ಮಧ್ಯಾಹ್ನ ಟೈಮ್ ಬನ್ನಿ. ಸ್ಯಾಟರ್ಡೆ ಸಂಡೇ ಅಂತೂ ಫುಲ್ ಹೆವಿ ರಶ್ ಆಗಿರುತ್ತೆ, ವೀಕ್ ಡೇಸಲ್ಲಿ ಸ್ವಲ್ಪ ಖಾಲಿಯಾಗಿರುತ್ತೆ. ಸೊ ಎಂಟ್ರೆನ್ಸಲ್ಲಿ ನೋಡಿದ್ರೆ ನಿಮಗೆ ಮೇಲೆ ಹೋಗಿ ನೋಡೋಕ್ಕೆ ದೇವರ ಪಾದನ ಹತ್ತಿರ ಹೋಗೋಕ್ಕೆ ನಿಮಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಿಜವಾಗ್ಲೂ ವರ್ತಿನೇ ಗೈಸ್, ಏನು ಇದಿಲ್ಲ, ಖಂಡಿತ ಕೊಡ್ಬೋದು. ಆಂಜನೇಯ ಕೆಳಗಡೆ ಆಂಜನೇಯರು. ಸೊ ಅವರು ವಿಷ್ಣುನ ಮೇಲಿಂದ ವಿಷ್ಣು, ಕೆಳಗಡೆ ಆಂಜನೇಯರು ಅವರು ಅವ್ರ ಬ್ಯಾಕಲ್ಲಿ ಹಿಡ್ಕೊಂಡಿರೋ ಥರ ಅದ್ಭುತವಾಗಿ ಮಾಡಿದ್ದಾರೆ. ಓಕೆ ಬನ್ನಿ ಇವಾಗ ಬರ್ಡ್ಸ್ ಐ ಹೋಗೋಣ. ಹೊರಗಡೆ 4ನೇ ಸತಿ ಹೇಳ್ಬಿಟ್ಟೆ, ಬಟ್ ಬನ್ನಿ ಅವ್ನು ಫುಲ್ ಖುಷಿಯಾಗಿದೆ. ಇವಾಗ ದೇವ್ರ ಬಗ್ಗೆ ಹೇಳಕ್ಕೆ ಹೋದರೆ ನಿಯರ್ಲಿ ಸಿಂಗಲ್ ಸ್ಟೋನು 300 ಟನ್ಸ್ ಗೈಸ್, 300 ಟನ್ಸ್ ಸಿಂಗಲ್ ಸ್ಟೋನಲ್ಲಿ ಮಾಡಿರೋದು. ಆ್ಯಂಡ್ ಅದಕ್ಕೆ ಸೈಡಿಗೆ ಕೆಲವೊಂದು ರಾಕ್ಸ್ನ ಅಟ್ಯಾಚ್ ಮಾಡಿ ನಿಯರ್ಲಿ 400 to 450 ಟನ್ಸ್ ಒಳಗಡೆ ಈ ದೇವರು ನಿರ್ಮಾಣ ಮಾಡಿದ್ದಾರೆ. ಸೊ ಜೂನ್ 1 ನೋಡಿದ್ರೆ ಕುಂಭಾಭಿಷೇಕ ಆಯಿತು. ಕುಂಭಾಭಿಷೇಕ ಮಾತ್ರನೇ ಆಗಿದೆ, ಇನ್ನು ಫುಲ್ ದೇವಸ್ಥಾನ ಕಂಪ್ಲೀಟಾಗಿ ಮುಗಿಯೋಕ್ಕೆ ನಾವು ಒಂದು 2 ರಿಂದ 4 ವರ್ಷ ಆಗ್ಬೋದು, ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಯಾಕಂದರೆ ಇನ್ನೂ ಫಾಸ್ಟಾಗಿ ಮಾಡ್ತಾವ್ರೆ. ಬಟ್ ಇನ್ನೂ ಅದ್ಭುತವಾಗಿ ಮಾಡ್ತಿದ್ದಾರೆ. ಆ್ಯಂಡ್ ನಾನು ನಿಮಗೆ ಇದು ತೋರಿಸಿದ್ದೀನಿ, ಒಂದು ಚಿಕ್ಕ ಬ್ಲೂ ಪ್ರಿಂಟ್ ಬರ್ಡ್ಸ್ ಐ ವ್ಯೂನು ಈ ವಿಡಿಯೋದಲ್ಲಿದೆ. ಸೊ ಅದನ್ನು ನೋಡಿ. ಸೊ ಮೇಲೆ ಹೋದಾಗ ಸೀರಿಯಸ್ಲಿ 108 ಫೀಟ್ ಮಹಾವಿಷ್ಣುನ ನೋಡ್ತೀವಿ. ಅದ್ಭುತವಾಗಿ ಅಷ್ಟು ಸುಂದರವಾಗಿದ್ದಾರೆ ಗೈಸ್. ತುಂಬ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದರೆ ತುಂಬ ಧನ್ಯವಾದಗಳು. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ ಅನಿಸುತ್ತೆ.
ಸೊ ಎಲ್ರಿಗೂ ದಯವಿಟ್ಟು ಶೇರ್ ಮಾಡಿ. ಯಾಕಂದರೆ ಇದು ಅಂದರೆ ನಮ್ಮ ಬ್ಯಾಂಗ್ಳೂರಿನ ಒಂದು ಅದ್ಭುತ, ಒಂದೇ ಸ್ಟೋನಲ್ಲಿ ಮೋನೋಲಿಥಿಕ್ ಸ್ಟ್ಯಾಚು ಇದು. ಆ್ಯಕ್ಚುಲಿ ಹಿಂದೆ ಮಹಾವಿಷ್ಣುದು 108 ಅಡಿ ವಿಷ್ಣು ಸ್ಟ್ಯಾಚು ಹೈಟು, ಅಂದರೆ ಇದು 108 ಅಡಿ. ಸೊ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಸೊ ಎಲ್ಲರೂ ಶೇರ್ ಮಾಡಿ. ಚಂದ್ರು ನೋಡಿದ್ರೆ, ಚಂದ್ರು ಆ್ಯಕ್ಚುಲಿ ಆಚೆ ಎಲ್ಲ ಹೋಗಿದ್ದಾನೆ. ಸೊ ಅದಕ್ಕೆ ನಾನೇ ಬಂದು ಈ ವಿಡಿಯೋ ಮಾಡಿಬಿಟ್ಟೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ವಿ ಆರ್ ನಿಯರಿಂಗ್ ಗುಡ್ ಸಬ್ಸ್ಕ್ರೈಬರ್ಸ್. ಎಲ್ಲರೂ ದಯವಿಟ್ಟು ಶೇರ್ ಮಾಡಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.